ಚನ್ನಪಟ್ಟಣ ಉಪಚುನಾವಣೆ ಅನ್ನೋದು ಆರಂಭದಿಂದಲೂ ಕೂಡ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಚನ್ನಪಟ್ಟಣ ಚದುರಂಗದ ಅಸಲಿ ಆಟ ಈಗ ಶುರುವಾಗಿದೆ. ಚನ್ನಪಟ್ಟಣ ಕ್ಷೇತ್ರ ಬೇಕೇ ಬೇಕು ಅಂತ ದಳಪತಿ ಪಟ್ಟು ಹಿಡಿದಿದ್ದಾರೆ. ಬಿಜೆಪಿ ವರಿಷ್ಠರಿಗೂ ಖಡಕ್ ಆಗಿ ಹೇಳಿದಾರಂತೆ ಎಚ್ಡಿಕೆ. ಈಗಾಗಲೇ ಯಾವ ಕಾರಣಕ್ಕೂ ಚನ್ನಪಟ್ಟಣ ಬಿಟ್ಕೊಡಲ್ಲ ಅನ್ನೋ ಮೆಸೇಜ್ ಅನ್ನ ಎಚ್ಡಿಕೆ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ಜೆಡಿಎಸ್ ಅಭ್ಯರ್ಥಿನೇ ಕಣಕ್ಕಿಳಿಬೇಕು ಚನ್ನಪಟ್ಟಣದಲ್ಲಿ. ಸಿಪಿ ಯೋಗೇಶ್ವರ್ ಈಗಾಗಲೇ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಹೈಕಮಾಂಡ್ ಭೇಟಿ ಕೂಡ ಮಾಡಿದ್ದಾರೆ. ಕ್ಷೇತ್ರದಲ್ಲೂ ಕೂಡ ನಾನೇ ಅಭ್ಯರ್ಥಿ ಅಂತ ಈಗಾಗಲೇ ಸಿಪಿ ಯೋಗೇಶ್ವರ್ ಹೇಳಿದ್ರು. ಆದ್ರೆ ಇದೆಲ್ಲ ಬೆಳವಣಿಗೆಗಳ ನಂತರವೂ ಕೂಡ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಮಗ ನಿಖಿಲ್ಗೂ ಚನ್ನಪಟ್ಟಣದ ಮೇಲೆ ಕಣ್ಣಿಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಒಂದೇ ತಿಂಗಳಲ್ಲಿ ನಿಖಿಲ್ 10 ಬಾರಿ ಚನ್ನಪಟ್ಟಣ ಪ್ರವಾಸ ಮಾಡಿದ್ದಾರೆ. ಕ್ಷೇತ್ರದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸೋದಕ್ಕೆ ನಿಖಿಲ್ ರೆಡಿ ಆಗಿದ್ದಾರೆ. ಈಗಾಗಲೇ ಒಂದೇ ತಿಂಗಳಲ್ಲಿ 10 ಬಾರಿ ನಿಖಿಲ್ ಚನ್ನಪಟ್ಟಣದಲ್ಲಿ ಪ್ರವಾಸ ಮಾಡಿದ್ದಾರೆ. ಕ್ಷೇತ್ರದಾದ್ಯಂತ ಸುತ್ತಿದ್ದಾರೆ. ಜನರ ಜೊತೆ ಬೆರೀತಾ ಇದ್ದಾರೆ. ಚನ್ನಪಟ್ಟಣ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ಕುಮಾರಸ್ವಾಮಿ ಅವರು ರೆಡಿ. ಸಿಪಿ ಯೋಗೇಶ್ವರ್ ಪ್ರಯತ್ನದ ಮೇಲೆ ಪ್ರಯತ್ನ ಪಡ್ತಾ ಇದ್ದಾರೆ, ಒತ್ತಡ ಹಾಕ್ತಾ ಇದ್ದಾರೆ. ಇವೆಲ್ಲದರ ನಡುವೆಯೂ ಕೂಡ ಚನ್ನಪಟ್ಟಣ ಕ್ಷೇತ್ರವನ್ನ ಜೆಡಿಎಸ್ ಪಾಲಿಗೆ ಉಳಿಸ್ಕೋಬೇಕು ಅನ್ನೋ ಪ್ರಯತ್ನ ಕುಮಾರಸ್ವಾಮಿಯದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ಗೂ ಕೂಡ ಬಿಜೆಪಿ ನಾಯಕರಿಗೂ ಕೂಡ ಅದರ ಬಗ್ಗೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಚನ್ನಪಟ್ಟಣ ಕ್ಷೇತ್ರ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ. ಮೊದಲನೇದಾಗಿ ಅಭ್ಯರ್ಥಿ ಯಾರು ಅಂತ ಸಿಪಿ ಯೋಗೇಶ್ವರ್ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಪ್ರಯತ್ನದ ಹೊರತಾಗಿಯೂ ಕುಮಾರಸ್ವಾಮಿ ಅವರು ಕ್ಷೇತ್ರ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಬಹಳ ಆಕ್ಟಿವ್ ಆಗಿದ್ದಾರೆ. ಹಾಗಾದ್ರೆ ಕಣದಿಂದ ನಿಖಿಲ್ ಇಳಿಯೋದು ಪಕ್ಕನ, ಕ್ಷೇತ್ರ ಬಿಟ್ಕೊಡೋದಕ್ಕೆ ಕುಮಾರಸ್ವಾಮಿ ಅಂತೂ ರೆಡಿ ಇಲ್ಲ. ಶ್ವೇತಾ, ಚನ್ನಪಟ್ಟಣಕ್ಕೆ ಉಪಚುನಾವಣೆ ಆಗಬೇಕು. ಕುಮಾರಸ್ವಾಮಿ ಅವರು ಶಾಸಕರಾಗಿದ್ದಂತಹ ಕ್ಷೇತ್ರ ಅದು. ಹಾಗಾಗಿ ಈಗ ಮೈತ್ರಿಯಲ್ಲಿ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಇಬ್ಬರಲ್ಲಿ ಯಾರು ಅಲ್ಲಿಂದ ಕಣಕ್ಕಿಳಿತಾರೆ ಅನ್ನುವಂಥದ್ದು. ಒಂದ್ ಕಡೆ ಸಿಪಿ ಯೋಗೇಶ್ವರ್ ಬಹಳ ಸ್ಟ್ರಾಂಗ್ ಆಗಿ ಚನ್ನಪಟ್ಟಣದಿಂದ ಕಣಕ್ಕಿಳಿಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಿದ್ದಾರೆ. ಪದೇ ಪದೇ ದೆಹಲಿಗೆ ಭೇಟಿ ಕೊಡ್ತಿದ್ದಾರೆ, ಬಿಜೆಪಿ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ಆದ್ರೆ ಜೆಡಿಎಸ್ ಭದ್ರಕೋಟೆ ಆಗಿರುವಂತಹ ಚನ್ನಪಟ್ಟಣವನ್ನ ಬಿಟ್ಟುಕೊಡೋದಕ್ಕೆ ಕುಮಾರಸ್ವಾಮಿ ಇಲ್ಲ. ಹಾಗಾಗಿ ಪುತ್ರ ನಿಖಿಲ್ಗೆ ಅಲ್ಲಿ ಆಕ್ಟಿವ್ ಆಗೋದಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ನಿಖಿಲ್ ಪದೇ ಪದೇ ಚನ್ನಪಟ್ಟಣಕ್ಕೆ ಭೇಟಿ ಕೊಡ್ತಿದ್ದಾರೆ. ಯಾವುದೇ ಒಂದು ಸಣ್ಣ ಕಾರ್ಯಕ್ರಮವನ್ನು ಕೂಡ ನಿಖಿಲ್ ಅಲ್ಲಿ ಮಿಸ್ ಮಾಡ್ಕೊಳ್ತಾ ಇಲ್ಲ ಅನ್ನೋದನ್ನ ನಾವು ಗಮನಿಸಬಹುದು. ಕಳೆದ ಒಂದು ತಿಂಗಳಲ್ಲಿ ಸುಮಾರು 10ಕ್ಕೂ ಹೆಚ್ಚು ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣಕ್ಕೆ ಭೇಟಿ ಕೊಟ್ಟಿರೋದನ್ನ ನಾವು ನೋಡಬಹುದು. ಅಂದ್ರೆ ಅಲ್ಲಿ ಅಭ್ಯರ್ಥಿ ಯಾರೇ ಆದ್ರೂ ಕೂಡ ಜೆಡಿಎಸ್ ಬೆಂಬಲ ಇಲ್ಲದೆ, ಅಂದ್ರೆ ಜೆಡಿಎಸ್ ಸಪೋರ್ಟ್ ಇಲ್ಲದೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ವಾತಾವರಣ ಅಲ್ಲಿ ಕ್ರಿಯೇಟ್ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಅಲ್ಲಿ ಜೆಡಿಎಸ್ಗೆ ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಪ್ರಯತ್ನ ಪಡ್ತಿದ್ದಾರೆ. ಇದನ್ನ ಸೂಚ್ಯವಾಗಿ ಬಿಜೆಪಿಯ ನಾಯಕರಿಗೂ ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಶತಾಯ ಚನ್ನಪಟ್ಟಣ ಜೆಡಿಎಸ್ಗೆ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನಗಳಾಗ್ತಿದೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಬಹಳ ಹೆಚ್ಚು ಆಕ್ಟಿವ್ ಆಗಿದ್ದಾರೆ. ಎಸ್, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ಚನ್ನಪಟ್ಟಣ ಕ್ಷೇತ್ರ ಯಾವತ್ತೇ ಸುದ್ದಿಗೆ ಬಂದರೂ ಕೂಡ ಬಹಳ ಜೋರಾಗಿ ಸದ್ದು ಮಾಡುತ್ತೆ. ಈಗ ಇನ್ನಷ್ಟು ಕುತೂಹಲ ಜಾಸ್ತಿ ಆಗೋದಕ್ಕೆ ಕಾರಣ ಕ್ಷೇತ್ರ ಬಿಟ್ಕೊಡೋದಕ್ಕೆ ಕುಮಾರಸ್ವಾಮಿ ಅವರಂತೂ ರೆಡಿ ಇಲ್ಲ. ಯಾಕಂದ್ರೆ ಆ ಕ್ಷೇತ್ರ ಬಿಟ್ಕೊಟ್ರೆ ಜೆಡಿಎಸ್ ಅಸ್ತಿತ್ವವೇ ಆ ಭಾಗದಲ್ಲಿ ಹೋದ ಹಾಗಾಗತ್ತೆ. ಹಾಗಾಗಿ ಪಟ್ಟು ಹಿಡಿದು ಕೂತಿದ್ದಾರೆ ಕುಮಾರಸ್ವಾಮಿ. ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ಚನ್ನಪಟ್ಟಣ. ನೋಡೋಣ ನೆಕ್ಸ್ಟ್ ಏನೆಲ್ಲ ಆಗತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.